ನಮಸ್ಕಾರ. ಗೃಹ ಪ್ರವೇಶದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಗೃಹ ಪ್ರವೇಶದ ಮಹತ್ವದ ಬಗ್ಗೆ ಧಾರ್ಮಿಕ ದೃಷ್ಟಿಯಿಂದ ತಿಳಿದುಕೊಳ್ಳೋಣ. ಹೊಸ ಮನೆ ಕಟ್ಟುವುದು ಜೀವನದ ಒಂದು ದೊಡ್ಡ ಕನಸು. ಆದರೆ ಮನೆ ಕಟ್ಟುವುದಕ್ಕಿಂತ ಅದರಲ್ಲಿ ಶುಭ ಮುಹೂರ್ತದಲ್ಲಿ ದೇವರ ಆಶೀರ್ವಾದದೊಂದಿಗೆ ಪ್ರವೇಶ ಮಾಡುವುದು ಇನ್ನೂ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಪುರಾಣಗಳಲ್ಲಿ ಹೇಳುವಂತೆ ಪ್ರತಿಯೊಂದು ಸ್ಥಳಕ್ಕೂ ಒಂದು ದೈವಿಕ ಶಕ್ತಿ ಇರುತ್ತದೆ. ಹೊಸ ಮನೆಯಲ್ಲಿ ನಿರ್ಮಾಣದ ಸಮಯದಲ್ಲಿ ಅನೇಕ ರೀತಿಯ ಶಕ್ತಿಗಳ ಪ್ರಭಾವ ಉಂಟಾಗಬಹುದು. ಗೃಹ ಪ್ರವೇಶ ಪೂಜೆಯಿಂದ ಆ ಅಶುಭ ಪ್ರಭಾವಗಳು ದೂರವಾಗಿ ಶುಭ ಶಕ್ತಿಗಳು ನೆಲೆಸುತ್ತವೆ ಎಂಬ ನಂಬಿಕೆ ಇದೆ. ಹೊಸ ಮನೆಗೆ ಪ್ರವೇಶಿಸುವಾಗ ಮೊದಲಿಗೆ ದೇವರ ಫೋಟೋ ಅಥವಾ ವಿಗ್ರಹವನ್ನು ಏಕೆ ತರುತ್ತಾರೆ? ಹೊಸ ಮನೆಗೆ ಪ್ರವೇಶಿಸುವಾಗ ಮೊದಲು ದೇವರ ಚಿತ್ರ ಅಥವಾ ವಿಗ್ರಹವನ್ನು ತೆಗೆದುಕೊಂಡು ಹೋಗುವುದು ದೇವರೇ ಈ ಮನೆಯ ಮೊದಲು ಅತಿಥಿ ಎಂಬ ಭಾವನೆಯನ್ನು ಸೂಚಿಸುತ್ತದೆ. ನಂತರ ಕಲಶವನ್ನು ಹಿಡಿದು ಮನೆಯೊಳಗೆ ಪ್ರವೇಶ ಮಾಡುವುದು ಅತ್ಯಂತ ಶುಭವೆಂದು ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ಶುಭ ತಿಥಿ, ಶುಭ ನಕ್ಷತ್ರ ಹಾಗೂ ಶುಭ ಲಗ್ನವನ್ನು ನೋಡಿ ಗೃಹ ಪ್ರವೇಶ ಮಾಡಬೇಕು. ಗೃಹ ಪ್ರವೇಶದ ದಿನ ಮಾಡುವ ಪ್ರಮುಖ ಪೂಜೆಗಳು: ಗಣಪತಿ ಪೂಜೆ, ಪುಣ್ಯವಾಚನ, ವಾಸ್ತು ಪೂಜೆ, ನವಗ್ರಹ ಪೂಜೆ, ಹೋಮ ಮತ್ತು ಹವನ, ಲಕ್ಷ್ಮೀ ಪೂಜೆ, ವಿಶೇಷವಾಗಿ ಕುಲದೇವರ ಆರಾಧನೆ. ಈ ಪೂಜೆಗಳಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಹಾಲು ಕುದಿಸುವ ಸಂಪ್ರದಾಯ: ಗೃಹ ಪ್ರವೇಶದ ನಂತರ ಮೊದಲು ಹಾಲು ಕುದಿಸುವ ಸಂಪ್ರದಾಯವಿದೆ. ಹಾಲು ಉಕ್ಕಿ ಹರಿಯುವುದು ಮನೆಯಲ್ಲಿ ಐಶ್ವರ್ಯ, ಸಮೃದ್ಧಿ ಮತ್ತು ಅನ್ನಪೂರ್ಣೆಯ ಕೃಪೆ ಸದಾ ತುಂಬಿರುತ್ತದೆ ಎಂದು ಹೇಳಲಾಗಿದೆ. ಗೃಹ ಪ್ರವೇಶದ ನಂತರ ಪಾಲಿಸಬೇಕಾದ ಕೆಲವು ಆಚರಣೆಗಳು: ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚಬೇಕು. ದೇವರ ಪೂಜೆಯನ್ನು ನಿಯಮಿತವಾಗಿ ಮಾಡಬೇಕು. ಮನೆ ಸ್ವಚ್ಛವಾಗಿ ಇಡಬೇಕು. ಹಾಗೆ ತುಳಸಿ ಗಿಡವನ್ನು ನೆಟ್ಟಿ ಪೂಜಿಸಬೇಕು. ದಿನಾಲು ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಾಡಬಹುದಾದ ದಾನಗಳು: ವಿಶೇಷವಾಗಿ ಗೋ ಸೇವೆ, ಗೋ ಪೂಜೆ, ಬ್ರಾಹ್ಮಣರಿಗೆ ದಕ್ಷಿಣೆ, ಬ್ರಾಹ್ಮಣರಿಗೆ ಭೋಜನ ಮಾಡಿಸುವುದು. ಈ ದಾನಗಳಿಂದ ಪುಣ್ಯ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ.
ಗೃಹ ಪ್ರವೇಶವು ಒಂದು ಆಚರಣೆ ಮಾತ್ರವಲ್ಲ, ಅದು ದೇವರ ಅನುಗ್ರಹವನ್ನು ಪಡೆದು ಹೊಸ ಜೀವನವನ್ನು ಶುಭವಾಗಿ ಆರಂಭಿಸುವ ಪವಿತ್ರ ಸಂಪ್ರದಾಯವಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ಶಾಸ್ತ್ರೋಕ್ತ ವಿಧಾನದೊಂದಿಗೆ ಗೃಹ ಪ್ರವೇಶ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದುದರಿಂದ ಹೊಸ ಮನೆಯಲ್ಲಿ ವಾಸ ಆರಂಭಿಸುವ ಮೊದಲು ದೇವರನ್ನು ಆಹ್ವಾನಿಸಿ ವಾಸ್ತುದೇವತೆ, ಪಂಚಭೂತಗಳು ಹಾಗೂ ಕುಲದೇವರ ಕೃಪೆಯನ್ನು ಪಡೆಯುವ ಆಚರಣೆಯೇ ಗೃಹ ಪ್ರವೇಶ. ಇದು ಗೃಹ ಪ್ರವೇಶದ ಧಾರ್ಮಿಕ ಮಹತ್ವ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧಾರ್ಮಿಕ ಹಾಗೂ ಪೌರಾಣಿಕ ಮಾಹಿತಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.